ಸರ್ ದೇವ್ರ ಥರ ಇದ್ದೀನಿ ಸರ್. ನನಗೆ ಭಾಳ ಕಷ್ಟ ಬಿತ್ತು ಸರ್. ಮಕ್ಕಳು ಸಣ್ಣ ಸಣ್ಣ ಇದ್ರು ಸರ್, ಕರ್ಕೊಂಡ್ಬಂದಿದ್ದೀನಿ ಸರ್ ಹೊರಗಡೆ. ಒಂದು 15 ಆಸ್ಪತ್ರೆ ತೋರಿಸಿದ್ದೀನಿ ಸರ್. ಲಾಸ್ಟ್ 13 ವರ್ಷದಲ್ಲಿ 15 ಆಸ್ಪತ್ರೆ ತೋರಿಸಿ. ಇವನ ಒಂದು ಆಧಾರ ನನಗೆ. ಯಾರ ಅಕ್ಕಪಕ್ಕದ ಮನೆಗೆ ಹೋಗ್ಬೇಕಂದ್ರು ನೀವು ಹಿಡ್ಕೊಂಡೇ ಹೋಗ್ತಿದ್ದೆ ನಾನು. ಬ್ರಷ್ ಹಲ್ಚ್ಕೋದು, ಬಕೆಟ್ ನೀರು ಎಲ್ಲ ಅಲ್ಬಿಡಿ ಸರ್. ಅಲ್ಬಿಡಿ ಇವಾಗ ಚೆನ್ನಾಗಿ ಆದ್ರಲ್ಲ ಇವಾಗ ಚೆನ್ನಾಗಿ. ಮಮ್ಮಿ ಹೆಂಗಿದ್ದಾರೆ ಇವಾಗ? ಅಮ್ಮ ಮಾಡ್ಕೊಡ್ತೀನಿ. ಖಂಡಿತ ಖಂಡಿತ. ಅಯ್ಯೋ ಅಯ್ಯೋ ಬೇಡ 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 ಇಲ್ಲ ಇಲ್ಲ ಅಮ್ಮ ಬೇಡ 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 ಬೇಡ. ನಮ್ಗೆ ಏನ್ ಗೊತ್ತಾ, ರೋಜಿಗಳೇ ದೇವ್ರಿದ್ದಂಗೆ. ನಿಮ್ಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ನಮಗೆ ಕೊಟ್ಟಿರ್ತೀರಲ್ಲ, ನಾವು ಅದಕ್ಕೆ ನೀವು ಅದೃಷ್ಟವಂತರು, ಪುಣ್ಯವಂತರು. ಸ್ನೇಹಿತರೆ, 13 ವರ್ಷದಿಂದ ಆಲ್ಮೋಸ್ಟ್ ಸಂಧಿವಾತ ಪ್ಲಸ್ ಸಿವಿಯರ್ ಮಂಡಿ ನೋವು. ಅವ್ರು ಎಷ್ಟೆಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಏನು ಇಂಪ್ರೂವ್ಮೆಂಟ್ ಆಯ್ತು ಅವ್ರನ್ನ ಕೇಳೋಣ. ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ಹೆಂಗಿದ್ದೀರಾ ಸರ್? ನನಗೆ ಮೊದಲು ನಾ ಚೇರ್ ಹಿಡ್ಕೊಂಡು ನಡೀತಾ ಇದ್ದೆ, ಗೋಡೆ ಹಿಡ್ಕೊಂಡು ನಡೀತಾ ಇದ್ದೆ. ಈಗ ನಾನು ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದೆ ಫೆಬ್ರವರಿಲಿ. ಡಿಸ್ಚಾರ್ಜ್ ಆಗಿ ಹೋಗುವಾಗ ಫುಲ್ ಚೇರ್ ಹಿಡ್ಕೊಳೋದು ಮತ್ತೆ ಗೋಡೆ ಹಿಡ್ಕೊಂಡು ನಡೆಯೋದು ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ಓಡಾಡ್ತಾ ಇದ್ದೀನಿ ಸರ್. ನಾನು ಎಷ್ಟು ದಿನ ಇದ್ರಿ ಹಾಸ್ಪಿಟಲ್? ನಾನು ಇಲ್ಲಿ 5 ದಿನ ಆಮೇಲೆ ಆಮೇಲೆ ಚೇರ್ ಹಿಡ್ಕೊಂಡು ನಡೆದು ಬಿಟ್ಟಿದ್ದೀರಾ? ಬಿಟ್ಟಿದ್ದೀನಿ ಸರ್. ಚೇರ್ ಹಿಡ್ಕೊಂಡು ಬಿಟ್ಟಿದ್ದೀನಿ. ಒಂದು ಲೋಟ ನೀರು ಸಹಿತ ನನ್ನ ಕೈಯಲ್ಲಿ ಇರ್ಲಿಕ್ಕೆ ಆಗಲಿ. ಒಂದು ಬಕೆಟ್ ನೀರು ಇರ್ತಾ ಇತ್ತು. ಒಂದು ಬಕೆಟ್ ನೀರು ಹಿಡಿದು. ಒಂದು ಬಕೆಟ್? ಚಿಕ್ಕ ಬಕೆಟ ದೊಡ್ಡದಾ? ಸ್ವಲ್ಪ ಎಷ್ಟು ಲೀಟರ್ ನೀರು ಇರುತ್ತೆ ಅದರಲ್ಲಿ? ಸುಮಾರು ಒಂದು 200 ಒಂದು ಕೊಡ ಆಗುವಷ್ಟು ಹಿಡಿತೀನಿ. ಅಂದ್ರೆ 10 ಲೀಟರ್ ಒಂದು ಬಿನ್ಗೆ? ಓ, ಅಂದ್ರೆ 8 ರಿಂದ 10 ಲೀಟರ್ ನೀರು ಇರ್ತದೆ. ನೀವು ಒಂದು ಬಕೆಟ್ ಅಷ್ಟು ಹಿಡಿತೀರಾ? ಅಷ್ಟು ಹಿಡಿತೀನಿ ಸರ್. ಮುಂಚೆ ಒಂದು ಲೋಟ ನೀರು ಹಿಡಕ ಇಲ್ಲ ಸರ್. ಒಂದು ಲೋಟ ಹಿಡಿಯುವಾಗ ಆಗ್ತಾನೆ ಇರಲಿಲ್ಲ ಸರ್, ಫುಲ್ ಬೀಳ್ತಿದ್ದೆ. ಇಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸರ್ ಚೆನ್ನಾಗಿದ್ದೀನಿ ಸರ್. ಮತ್ತೆ ಸರ್ ಸ್ವಲ್ಪ ಇದು ನೋವೆಲ್ಲ ಬಂದಿದೆ ನನಗೆ, ಕೈ ಎಲ್ಲ ನೋವು ಬಂದಿದೆ ಸರ್. ದೇವ್ರ ಥರ ಇದ್ದೀನಿ ಸರ್. ನನಗೆ ಭಾಳ ಕಷ್ಟ ಬಿತ್ತು ಸರ್. ಮಕ್ಕಳು ಸಣ್ಣ ಸಣ್ಣ ಇದ್ರು ಸರ್, ಕರ್ಕೊಂಡ್ಬಂದಿದ್ದೀನಿ ಸರ್ ಹೊರಗಡೆ ಮಕ್ಕಳನ್ನ. ಅವಳು ನಾನ್ ಬರೋಕ್ಕಿಂತ ಮತ್ತೆ ಒಳಗೆ ಬಂದಿದ್ದಾಳೆ. ಒಳಗಡೆ ಅವಳೇ ಸ್ಟೆಪ್ ಬಂದ್ಬಿಟ್ಟಿದ್ದಾಳೆ. ನೀವು ಸಿಗ್ಲಿಲ್ಲ ಅಂತ ಹೇಳಿ ಭಾಳ ಬೇಜಾರಾಗ್ಬಿಟ್ಟಿತ್ತು ಸರ್ ನನಗೆ. ಫಸ್ಟ್ ಟೈಮ್ ಅಳ್ತಾ ಬಂದಿದ್ದೀನಿ ಸಂದೀಪ್ ಸರ್ ಹತ್ರ ಹೇಳ್ಕೊಂಡು ಹತ್ಕೊಂಡು. ಆಮೇಲೆ ಅವರಿಗೂ ತೋರಿಸಿದ್ವಿ ಸರ್. ಸೆಕೆಂಡ್ ನೀವು ಸೆಕೆಂಡ್ ಸರ್ ನೀವು ಸಿಗ್ತಾ ಇರೋದು. ಪತ್ತೆ ಎಲ್ಲ ಮಾಡ್ತಾ ಇದ್ದೀನಿ ಸರ್. ನಾನು ಬೆಳಗ್ಗೆ ಜ್ಯೂಸ್ ಎಲ್ಲ ತಗೊಂತ ಇದ್ದೀನಿ. ನೀವು ಈ ಸಂಧಿವಾತಕ್ಕೆ ಎಷ್ಟು ಜಾಗದಲ್ಲಿ ತೋರಿಸಿದ್ರಿ? 15 ಆಸ್ಪತ್ರೆ ತೋರಿಸಿದ್ದೀನಿ ಸರ್. ಲಾಸ್ಟ್ 13 ವರ್ಷದಲ್ಲಿ 15 ಆಸ್ಪತ್ರೆ ತೋರಿಸಿದ್ದೀನಿ. ಸಾಕಷ್ಟು ಅಲೋಪತಿಗೂ ತೋರಿಸಿದ್ರಾ? ಆಯುರ್ವೇದ ಮಾಡಿದ್ದೀನಿ ಸರ್. ನಿಮ್ಗೆ ಇಲ್ಲಿ ಏನ್ ಡಿಫರೆನ್ಸ್ ಅನಿಸ್ತು? ವ್ಯತ್ಯಾಸವಾಗಿ ಏನ್ ಕಾಣ್ತಿಲ್ಲ? ವ್ಯತ್ಯಾಸವಾಗ ಬೇರೆ ನೀವು 15 ಹಾಸ್ಪಿಟಲ್ ತೋರಿಸಿರೋದಕ್ಕೂ ಅಲ್ಲಿ ಏನು ಸರ್ ಪಥ್ಯದ ಬಗ್ಗೆ ಏನು ಹೇಳಿಲ್ಲ ಸರ್. ಏನು ಅಂತ ಹೇಳಿಲ್ಲ. ಬ್ಲಡ್ ಟೆಸ್ಟ್ ಮಾಡೋದು, ಮೆಡಿಸಿನ್ ಬರ್ಕೊಡೋದು ಅಷ್ಟೇ ಮಾಡಿದ್ರು ಸರ್. ನಾವು ಕ್ರಮೇಣ ಜಾಸ್ತಿ ಆಗ್ತಾನೆ ಹೋಯ್ತು. ಜಾಸ್ತಿ ಆಗಿ ಇದು ಚೇರ್ ಹಿಡ್ಕೊಂಡು ನಡೆಯೋ ತರ ಆಯ್ತು ಸರ್. ನನಗೆ ಇದು ಯೂಟ್ಯೂಬ್ ನೋಡಿ ಬಂದಿರೋದು ಸರ್. ಯೂಟ್ಯೂಬ್ ನೋಡುವಾಗ್ಲೇ 2 ಮಂತ್ಸ್ ಹಿಂದೆ ನಾನು ಎಲ್ಲ ಬಿಟ್ಟು ಡಯಟ್ ಸ್ಟಾರ್ಟ್ ಮಾಡಿದ್ರಿ. ಅದರಿಂದನೇ ನಿಮಗೆ ಫಾಸ್ಟ್ ರಿಸಲ್ಟ್ ಬರೋದು. ಸೊ ಅವರು ಮಾತ್ರೆ ಕೊಡ್ತಾ ಇದ್ರು ಅಲ್ಲಿ, ಅಷ್ಟು ಮಾತ್ರೆ. ಇಲ್ಲಿ ನಾವು ಮಾತ್ರೆ ಕೊಡ್ತಾ ಇದ್ವಿ. ಆ ಮಾತ್ರೆಗೂ ಈ ಮಾತ್ರೆಗೂ ಏನ್ ವ್ಯತ್ಯಾಸ ಅನ್ಸಿದೆ? ಅಲ್ಲಿ ಪೇನ್ ಕಿಲ್ಲರ್ ಕೊಡೋದು ಸರ್. ಪೇನ್ ಕಿಲ್ಲರ್ ಎಲ್ಲ ತಗೊಂಡಾಗ ಸ್ವಲ್ಪ ಓಡಾಡೋಂಗ ಮತ್ತೆ ಯಥಾ ಪ್ರಕಾರ ಸರ್ ಅದೇ ತರ. ಇವೆರಡು ಇಂಪ್ರೂವ್ಮೆಂಟ್ ಬಿಟ್ಟು ಮಂಡಿ ನೋವು ಮತ್ತೆ ಇದೆಲ್ಲ ಪೇನ್ ನೋವು ಬಿಟ್ಟು 2 ವರ್ಷ ಪೀರಿಯಡ್ಸ್ ಆಗಿರ್ಲ ನಾನು. ಇವಾಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಫೆಬ್ರವರಿ ಮಾರ್ಚ್ ಅಲ್ಲಿ ಪೀರಿಯಡ್ ಆಯ್ತು. ಈಗ ಮತ್ತೆ ಏಪ್ರಿಲ್ ಅಲ್ಲಿ ಮತ್ತೆ ಆಗಿಲ್ಲ. ಆಗತ್ತದ ಈಗ 2 ವರ್ಷದಿಂದ ಆಗಿಲ್ಲ, 24 ತಿಂಗಳು ತಪ್ಪಿದ್ಯಲ್ವಾ? ಸೊ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಇನ್ಮೇಲೆ ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಎನರ್ಜಿ ಬಂದಿದೆ ನನಗೆ. ಮೊದ್ಲೇ ಒಂದ್ ಕೆಲಸ ಮಾಡ್ಲಿಕ್ಕೂ ಬೇಡ, ಕುತ್ಕೊಂಡಿದ್ರೆ ಎಳ್ಲಿಕ್ಕೆ ಬಿಡ. ಇವಾಗ ಏನೇನ್ ಕೆಲಸ ಮಾಡ್ತೀರಾ? ಎಲ್ಲ ಕೆಲಸ ಮಾಡ್ತೀನಿ. ಮೊದ್ಲು ಮಾಡ್ತಿದ್ದೆ ನಿಂತ್ಕೊಂಡು ಸರ್. ಅಂದ್ರೆ ಅಗಲಾಗಿ ಸುಸ್ತಾಗ್ತಿತ್ತು. ಅದು ಮನೇಲಿ ಯಾರು ಇಲ್ಲ ಮಾಡೋರು, ಮತ್ತೆಲ್ಲ ಅಂಗವಿಕಲರು. ಹಾಗಾಗಿ ನಾನು ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ವಿ ಸರ್. ನಮಗೆ ಮಕ್ಕಳು ಚಿಕ್ಕವರು, ಏನಾದ್ರು ಒಂದು ಸಣ್ಣ ಕೆಲಸ ಮಾಡ್ಕೊತೀವಿ ಸರ್. ಇವಾಗ ಮಾಡ್ತಿದ್ರಲ್ಲ? ಇವಾಗ ಮಾಡ್ತೀನಿ. ಏನೇನ್ ಮಾಡ್ತೀರಾ? ಇವಾಗೆಲ್ಲ ಪಾತ್ರೆ ತೊಳೆಯೋದು ಎಲ್ಲ ಮಾಡ್ತೀನಿ. ತರಕಾರಿ A to Z ಮಾಡ್ತೀನಿ ಸರ್. ನಾನು ಬಟ್ಟೆಗೆ ಒಂದು ವಾಷಿಂಗ್ ಮಿಷಿನ್ ಇದೆ, ಮತ್ತೆ ಎಲ್ಲ ಮಾಡ್ತೀನಿ ಸರ್. ಸಂಧಿವಾತ ಅನ್ನೋದ್ರ ಬಗ್ಗೆ ನಿಮ್ಗೆ ನಮ್ಮ ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ ಇದ್ದಂತ ಕಲ್ಪನೆ ಏನು? ಇಲ್ಲಿ ಬಂದ್ಮೇಲೆ ಏನ್ ಆ ಕಲ್ಪನೆ ಏನಾಗಿದೆ?
ಮುಂಚೆ ಸರ್ ಇದಕ್ಕೆ ಯಾರು ಔಷಧಿನೇ ಕಂಡು ಹಿಡಿಲಿಲ್ಲ ಅನ್ಸ್ಬಿಟ್ಟಿತ್ತು ಸರ್ ನನಗೆ. ಇದಕ್ಕೆ ಯಾವ ಡಾಕ್ಟ್ರು ಇಲ್ಲಪ್ಪ, ನಾವ್ ಹೀಗೆ ನರಳ್ತಾನೆ ಇರೋದು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ ಸರ್ ನಾನು. ನಿಮ್ಗೆ ನಾನು ಸುಮಾರು ಹುಡುಕ್ತಾ ಇದ್ದೆ ಸರ್, ಯಾರಾದ್ರೂ ಇದಾರ ಇದಕ್ಕೆ ಡಾಕ್ಟರ್. ಅವಾಗ ನಮ್ಮ ಮನೆಯವರು ಯಾವ ಡಾಕ್ಟರ್ ಇಲ್ಲ, ಇದಕ್ಕೆ ಹರ್ಬಲ್ಲೇ ಮಾಡೋಣ ಅಂದ್ರು. ಹರ್ಬಲ್ ಮಾಡಿದ್ದೆ ಸರ್ ನಾನು 2 months ಮಾಡಿ. ಇಲ್ಲಿ ಬರೋಕ್ಕಿಂತ ಮುಂಚೆ ಹರ್ಬಲ್ ಮಾಡಿದ್ದೆ. ಹರ್ಬಲ್ ಅಲ್ಲಿ ಮತ್ತು ಜಾಸ್ತಿ ಆಯ್ತು ಸರ್ ನನಗೆ. ಹರ್ಬಲ್ ಅಂದ್ರೆ ನಾಟಿ ಹರ್ಬಲ್ ಲೈಫ್ ಸರ್. ಹರ್ಬಲ್ ಲೈಫ್. ಓಕೆ ಓಕೆ. ಹರ್ಬಲ್ ಲೈಫ್ ಮಾಡಿದ್ದೆ. ಯಾವ ಡಾಕ್ಟರ್ ಇಲ್ಲ, ಇದಕ್ಕೆ ಹರ್ಬಲ್ ಲೈಫ್ಗೆ ಹೋಗೋಣ ಅಂದ್ರು ನಮ್ಮ ಮನೆಯವರು. ಅಲ್ಲಿ ತೋರಿಸಿ ಸರ್, ಅಲ್ಲೂ ಕಡಿಮೆ ಆಗಿಲ್ಲ ಸರ್. ಇನ್ನೊಂದು ಕಾಲಿಗೆ ಸ್ಟಾರ್ಟ್ ಆಯ್ತು, ಕಣ್ಣು ಸ್ಟಾರ್ಟ್ ಆಯ್ತು ಹರ್ಬಲ್ ಲೈಫ್ ಇಂದ. ಅದ್ ಬಿಟ್ಟು ನಿಮ್ದು ಯೂಟ್ಯೂಬ್ ನೋಡಿ ಕರ್ಕೊಂಡೋಗಿ ಒತ್ತಾಯ ಮಾಡಿ ಆಮೇಲೆ ಮಕ್ಕಳು ಕರ್ಕೊಂಡು ಯಾರು ಇಲ್ಲ ಕರ್ಕೊಂಡ್ ಬರೋದು. ಇವ್ರು ಕರ್ಕೊಂಡು ಬಂದ್ರ ಅಕ್ಕ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನ್ ರೂಟೀನ್ ಮಾಡ್ತಾ ಇದ್ರಿ ಇವಾಗ ನೀವು? ನಾನು ಬೆಳಗ್ಗೆ ಸರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಅದು ವಿಟಮಿನ್ D3 ಕೊಟ್ಟಿದ್ದಾರಲ್ಲ, ಹಾಕೊಂಡು ಡ್ರಾಪ್ಸ್ 20 ಡ್ರಾಪ್ ಹಾಕೋತೀರಾ ಸರ್? ಅದ್ ತಗೊಂತೀನಿ. ಅದಾದ ನಂತರ ಇದು ಜ್ಯೂಸ್ ತಗೊಂತೀನಿ ಸರ್, ನೆಲ್ಲಿಕಾಯಿ ಜ್ಯೂಸು, ಬುದ್ಕುಂಬಳಕಾಯಿ ಜ್ಯೂಸು, ಕೊತ್ತಂಬರಿ ಸೊಪ್ಪು ಜ್ಯೂಸ್ ಅಂತ ತಗೊಂಡಿಲ್ಲ, ಪರವಾಗಿಲ್ಲ, ಅದ್ ತಗೊಂತೀನಿ. ಅದಾದ ನಂತರ ಸರ್ ನಾನು ರಾಗಿ ದೋಸೆನೂ ಮಾಡ್ಕೊಂತೀನಿ. ಒಂದಿನ ರಾಗಿ ದೋಸೆ, ಆಮೇಲೆ ಇದು ಬೇಳೆ, ಕಡಲೆಬೇಳೆ, ಹೆಸರು ಬೇಳೆ ನೆನೆಸ್ಬಿಟ್ಟು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೊಂಡು ತಗೊಂತೀನಿ ಸರ್. ಆಮೇಲೆ ಮಧ್ಯಾಹ್ನ ಊಟ ಮತ್ತೇನೋ ತಗೊಳಲ್ಲ. ಸಂಜೆ ಅದೇ ವಾಲ್ನಟ್, ಆಮೇಲೆ ಕಾಯಿ ಅದ್ ತಗೊಂತೀನಿ ಸರ್. ಅದರ ನಂತರ ಸ್ವಲ್ಪ ಊಟ ಮಾಡ್ತೀನಿ. ಸಾಯಂಕಾಲಕ್ಕೆ ಅದು ತೆಂಗಿನಕಾಯಿ ತಗೊಂತೀನಿ, ಬಾದಾಮಿ ತಗೊಂತೀನಿ ಸರ್. ರಾತ್ರಿ ಸ್ವಲ್ಪ ರೈಸ್ ತಗೊಂತೀನಿ ಸರ್. ನಮ್ಗೆ ಮುದ್ದೆ ತಗೊಂಡ್ರೆ ಆಗೋದಿಲ್ಲ. ಪರವಾಗಿಲ್ಲ, ಅವಶ್ಯಕತೆ ನಿಮ್ಗೆ ಹೆಂಗ್ ಕಂಫರ್ಟೇಬಲ್ ಇದೆಯೋ, ಯಾವ್ದಾದ್ರು ರಿಸಲ್ಟ್ ಬಂದಿದೆಯೋ ಅದನ್ನ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಅಂದ್ರಲ್ಲ ಇದೇ ತಾವು ಎಲ್ಲ ಒಳ್ಳೆ ಅಂಶಗಳು ಯಾವ. ಸೊ ನಿಮ್ಗೆ ಆಕ್ಚುಲಿ ಫ್ಯಾಟಿ ಲಿವರ್ ಆಗಲಿ ಅದೆಲ್ಲ ಏನಿಲ್ಲ. ಐ ಮೀನ್ ಚೆನ್ನಾಗಿದೆ ಬಾಡಿ, ಇನ್ಫ್ಲಮೇಷನ್ ಇದೆ, ಬಟ್ ಫ್ಯಾಟಿ ಲಿವರ್ ಇಲ್ಲ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ನೈಟಲ್ಲಿ ಕಾರ್ಬೋಹೈಡ್ರೇಟ್ ಅವಾಗ ತಗೋಬೋದು, ತೊಂದರೆ ಇಲ್ಲ. ಒಂದ್ಸರಿ ವಾಕ್ ಮಾಡಿ ತೋರಿಸ್ತೀರಾ? ಹಾ ಸರ್ ತೋರಿಸ್ತೀನಿ. ತುಂಬಾ ಹೊತ್ತು ನಿಂತ್ಕೊಂಡ್ರೆ ಸರ್ ಹೋಲ್ಡ್ ಮಾಡೋದೇ ಕಷ್ಟ ಆಗತ್ತೆ ಸರ್. ವೆರಿ ಗುಡ್. ರಿವರ್ಸಲ್ ಒಂದು 500 ಹೆಜ್ಜೆ ನಡೀರಿ. ನಡೀತೀನಿ ಸರ್. ಮಸಲ್ಸ್ ಎಲ್ಲ ಗಟ್ಟಿ ಆಗುತ್ತೆ, ಹ್ಯಾಮ್ಸ್ಟ್ರಿಂಗ್ಸ್ ಅದೆಲ್ಲ. ಸೂಪರ್. ಅರ್ಧ ಸ್ಕ್ವಾಟ್ ಮಾಡಿ, ಅಲ್ಲ ಅರ್ಧ ಕೂತ್ಕೊಂಡಿದ್ದೀರ? ಮಾಡ್ತೀನಿ. ಸೂಪರ್. ಇದನ್ನ 100 ಟೈಮ್ಸ್, ಬೆಳಿಗ್ಗೆ ಒಂದು 100, ಸಾಯಂಕಾಲ ಒಂದು 100 ಚೆನ್ನಾಗಿ ಮಾಡಿ. 100 ಮಾಡಿ, ಏನಾಗಲ್ಲ. ಕುರ್ಚಿ ಮೇಲೆ ಕುತ್ಕೊಂಡೇ ಇದ್ದೆ, ಆಮೇಲೆ 100 ಮಾಡಿ. ಸೂಪರ್, ಎಕ್ಸಲೆಂಟ್ ರಿಸಲ್ಟ್. ಅಮೇಜಿಂಗ್. ಅದೊಂದು ಪ್ರಾಣ ಉಳಿಸಿದ್ರಿ ನಂದು ಸರ್. ನಿಜ ಹೌದು ಸರ್, ದೇವ್ರ ತರನೇ ಬಂದ್ರಿ ಸರ್ ನೀವು ನನಗೆ. ಅಲ್ಲ, ಮುಖ್ಯವಾಗಿ ಏನ್ ಗೊತ್ತಾ, ಚಿಕ್ಕ ವಯಸ್ಸು 38 ವರ್ಷ, ಮಕ್ಕಳೆಲ್ಲ ಚಿಕ್ಕ ಇರ್ತಾರೆ. ಮಕ್ಕಳು ನಮ್ಮ ಮೇಲೆ ತುಂಬಾ ಡಿಪೆಂಡೆಂಟ್ ಇರ್ತಾರೆ. ಮಕ್ಕಳು ಬಿಡು ಕಾಲೇಜ್ ಸ್ಟೇಜ್ ಅಲ್ಲಿ ಇದಾರೆ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ಕಾರೋ ಅಂತ ಮಕ್ಕಳು ನಾ ಬೆಡ್ ಅಲ್ಲಿ ಇದ್ದಾಗ ಅವರೇ ಊಟ ತಂದು ಕೊಟ್ಟಿದ್ದಾರೆ ಸರ್ ನನಗೆ. ಮಕ್ಕಳೇ ಪಾಪ, ನನ್ ಮಗಳೇ ಹಲ್ತಿಕ್ಕು ಬ್ರಷ್ ಎಲ್ಲ ಬಕೆಟ್ ಅಲ್ಲಿ ತಂದು ಇಡೋಳು. ಇದು 6 ವರ್ಷದ 7 ತಿಂಗಳು ಅಷ್ಟೇ ಅವಳಿಗೆ. 6 ವರ್ಷ ಅವರೇ ಮಾಡ್ತಾರೆ ಸಣ್ಣ ಮಕ್ಕಳು. ನನ್ಗೆ ಬೇಜಾರಾಗುದು ಸರ್. ನಾವು ಅವ್ರ ಕೆಲಸ ಮಾಡ್ಬೇಕು, ಅವ್ರು ನಮ್ ಕೆಲಸ ಮಾಡತಾರ. ಒಂದು ಏಜ್ ಆದ್ಮೇಲೆ ಈ ತರ ಬಂದ್ರೆ ಪರವಾಗಿಲ್ಲ ಸರ್. ಬಟ್ ನೀವು ಪತ್ಯಾಗಿ ಒಂದು ರೂಟೀನ್ ಹೇಳಿದ್ರಲ್ಲ, ಇದರಲ್ಲಿ ಯಾವ್ದಾದೆಲ್ಲ ಇಲ್ದಿರೋ ತಗೊಂತಾ ಇದ್ರಿ ಮುಂಚೆ ಸರ್? ಎಲ್ಲ ತಗೊಂತಿದ್ದೆ. ಕಾಫಿ ತಗೊಂಡಿರ್ತೀವಿ. ನಮ್ಮ 3 ಕಡೆ ಚಹಾ ಜಾಸ್ತಿ. ಚಹಾ ಅಂತೂ ನಾನು ಬಾಳ. ನಮ್ದು ಸಿದ್ದಾಪುರ, ಶಿರ್ಸಿ ಸಿದ್ದಾಪುರ, ಜೋಗ್ ಫಾಲ್ಸ್ ಬರತ್ತಲ್ಲ ಸರ್, ಆ ಕಡೆ ಬರುತ್ತೆ ಸರ್. ಆಯ್ತು ಸರ್, ರೆಗ್ಯುಲರ್ ಇತ್ತು. ತುಂಬಾ ಹೆಚ್ಚಿಗೆ ಮನೇಲಿ ಹೆಚ್ಚಿಗೆ ಕುಡಿಯೋಳೆ ನಾನಾಗಿದ್ದು. ಹಾಲು ತಗೊಂತೀವಿ ಇತ್ತು ಸರ್, ಡೈಲಿ ಇತ್ತು. ಚಪಾತಿ ಬಾಳ ತಿಂತಿದ್ವಿ ನಾವು. ಇಷ್ಟ ಇತ್ತು ಸರ್. ಮತ್ತ ಮೈದಾ ಬಾಳ ಇತ್ತು, ಮೈದಾನು ಬಾಳ ಇತ್ತು ಸರ್. ಮೈದಾ ಐಸ್ ಕ್ರೀಮ್ ತಿಂತ ಇದ್ರ? ಹಾಯ್, ಇವರೇ 2 ಜನ ಮಕ್ಕಳು ಸರ್. ನಮಸ್ತೆ, ನಮಸ್ಕಾರ ಸರ್. ಏನ್ ಹೆಸರು? ಲಾಸ್ಯಾ. ಇವರೇ ಸರ್, ನಾನು 2 ಮಕ್ಕಳೇ ಇವರೇ. ಇವ್ರನ್ನ ಹಿಡ್ಕೊಂಡೇ ಹೋಗ್ತಿದ್ದೆ ಸರ್ ನಾನು. ಇವ್ರನ್ನ ಹಿಡ್ಕೊಂಡೇ ಇಳಿಯುವಾಗ್ಲೂ ಇವನ ಒಂದು ಆಧಾರ ನನಗೆ. ಯಾರ ಅಕ್ಕಪಕ್ಕದ ಮನೆ ಹೋಗ್ಬೇಕಂದ್ರು ಇವ್ನ ಹಿಡ್ಕೊಂಡೇ ಹೋಗ್ತಿದ್ದೆ ನಾನು. ನೀವು ಕಂಪ್ಲೀಟ್ ಆಗಿ ನೀವು ಬೆಡ್ ಅಂತ ಇರುವಾಗ ಎಲ್ಲ ಹೆಲ್ಪ್ ಮಾಡಿದ್ರಿ ಇವರೇ? ಪಾಪ ಇವರೇ 2 ಮಕ್ಕಳು ಸರ್ ಹೆಲ್ಪ್ ಮಾಡಿದ್ರು. ಬ್ರಷ್ ಹಲ್ಚಿಕೋದು, ಬಕೆಟ್ ನೀರು ಎಲ್ಲ ತಂದ್ಬಿಡಿ. ಇವಾಗ ಚೆನ್ನಾಗಿ ಆದ್ರಲ್ಲ ಇವಾಗ? ಚೆನ್ನಾಗಿ. ಮಮ್ಮಿ ಹೆಂಗಿದಾರೆ ಇವಾಗ? ಅಮ್ಮ ಚೆನ್ನಾಗಿದ್ದಾರಾ? ಎಲ್ಲ ಕೆಲಸ ಅವರೇ ಮಾಡ್ಕೊಂತಾರಾ?
ಅವ್ರು ಹುಷಾರಿಲ್ದಾಗ ಬ್ರಷ್ ಮಾಡಕ್ಕೆಲ್ಲ ನೀನೇ ತಂದು ಕೊಡ್ತಾ ಇದ್ದ? ನೀರೆಲ್ಲ ನೀರ್ ತಂದು ಕೊಡೋದು, ಬ್ರಷ್ ಕೊಡೋದು, ಪೇಸ್ಟ್ ಕೊಡೋದೆಲ್ಲ ನೀನ್ ಮಾಡ್ತಾ ಇದ್ದ? ಇವರು ಅಷ್ಟೇ ಅಮ್ಮ ಇಲ್ಲೇ ಇರು ನಾ ಊಟ ತಂದು ಕೊಡ್ತೀನಿ ಅನ್ನೋರು. ಅಂದ್ರೆ ನೋವು ಮಕ್ಕಳಿಗೆ ಅದು ಅರ್ಥ ಆಗಲ್ಲ, ಬಟ್ ಆ ಒಂದ್ ಎಮೋಷನಲಿ ಕನೆಕ್ಟ್ ಆಗಿರ್ತಾರಲ್ಲ, ಅದು ನಮ್ ತಾಯಿ ಹಿಂಗಿದಾರೆ ಅವ್ರಿಗೆ ಏನೋ ಒಂದಿದು ಅಲ್ವಾ ಅದು. ಬಟ್ ಆ ಸಿಚುವೇಶನ್ ಇಲ್ಲ ನೀವು ಹೊರಗೆ ಬಂದೇ ಬರ್ತೀರ ಅಂತ ಸಂಕಲ್ಪ ಇತ್ತು ನೋಡಿ ನಿಮ್ಗೆ ಅಲ್ವಾ? ಅದು ಬಹಳ ಬೇಜಾರಾಗ್ಬಿಟ್ಟಿತ್ತು ಸರ್. ಇದಕ್ಕೆ ಇಂಥ ಕಾಯಿಲೆಗೆ ಯಾವ ಡಾಕ್ಟರ್ ಇಲ್ಲ ಅಂತ 15 ಕಡೆ ತಿರ್ಗಾಡಿದೀನಿ ಸರ್. ಒಂದು ಡಾಕ್ಟರ್ ಈ ತರ ಹೇಳಿದ್ದಿಲ್ಲ ಸರ್. ಯಾವಾಗ ಯೂಟ್ಯೂಬ್ ನೋಡಿದ್ರಿ ಸರ್ ನಿಮ್ದು ಕರ್ಕೊಂಡೋಗಿ ಅಂತ ಹೇಳ್ತಾನೆ ಇದೆ ಇವ್ರಪ್ಪನಿಗೆ. ಅಂದ್ರೆ ಏನ್ ಸರ್ ಎಲ್ಲಾ ಕಡೆ ಹೋಗಿ ಬೇಜಾರ್ ಬಂದ್. ನೀನೇ ಕಲ್ತಿದ್ಯೋ? ಚೆನ್ನಾಗಿದ್ರಲ್ಲ ಅಮ್ಮ ಇವಾಗ, ಚೆನ್ನಾಗಿದ್ರೆ ಇವಾಗ ಅವರೇ ಓಡಾಡೋದೆಲ್ಲ ಮಾಡ್ತಾರ್ತಾನೆ, ಪಕ್ಕದ ಮನೆಗೆ ಹೋಗೋದೆಲ್ಲ ಅವರೇ ಮಾಡ್ತಾರ್ತಾನೆ. ಏನು ಹಿಡ್ಕೊಂಡು ನಡೆಯಲ್ಲ, ವೀಲ್ ಚೇರ್ ವಾಲ್ ಎಲ್ಲ ಏನು ಹಿಡ್ಕೊಂಡು ನಡೆಯಲ್ಲ. ಇಂಪ್ರೂವ್ಮೆಂಟ್ ಆಗಿದಾರಲ್ವಾ? ಚೇರ್ ತಂದು ಕೊಡ್ತಿದ್ರು ಇವರೇ ಸರ್. ಏನ್ ಗೊತ್ತಾ, ಅವಲಂಬನೆ ಅದು ಅದೇ ನಾನು ಹೇಳಿದ್ನಲ್ಲ, ಮಕ್ಕಳು ನಮ್ಮಲ್ಲಿ ಅವಲಂಬರಾಗಿರ್ಬೇಕು, ಬಟ್ ಉಲ್ಟಾ ಆಗಿತ್ತು ಅದು ಬಿಕಾಸ್ ಆಫ್ ಇಷ್ಟೆಲ್ಲ ಇದ್ದಿರೋದ್ರಿಂದ. ಚೆನ್ನಾಗಿದ್ರೆ ಬಿಡು ಹೇಳ್ಬಿಡು, ಚೆನ್ನಾಗಿದ್ರೆ ಬಿಡು, ಡೋಂಟ್ ವರಿ. ಇವಾಗ ಮಕ್ಕಳಿಗೆ ತಾಯಿನೇ ದೇವ್ರು. ಅಮ್ಮ ಅನ್ನೋ ಪದ ಸ್ಟಾರ್ಟಿಂಗ್ ಅಲ್ಲಿ ಬರೋದೇ ಫಸ್ಟ್ ಅಮ್ಮ ಅಂತ ಅಲ್ವಾ? ಬಟ್ ತಾಯಿ ಸೇವೆ ಇವಾಗಲೇ ಮಾಡಿದ್ರೆ ನೀನ್ ಯಾಕೆ ಅಲ್ಬೇಡ ಪುಟ್ಟ, ಲಾಸ್ಯ ಅಲ್ಬೇಡ ಕನ್ನಡ. ಈಗ ಚೆನ್ನಾಗಿದ್ದಾರೆ ತಾನೆ ಅಮ್ಮ, ಚೆನ್ನಾಗಿದ್ದಾರೆ ತಾನೆ, ಯಾಕೆ ಹೇಳ್ತಿದ್ಯಾ? ಅಳ್ಬೇಡ, ಅಳ್ಬೇಡ, ಚೆನ್ನಾಗಿದ್ದಾರೆ ತಾನೆ, ನಡೀತಿದ್ದಾರೆ ತಾನೆ, ಅಳ್ಬೇಡಮ್ಮ, ಅಳ್ಬೇಡ. ಹಿಂಗೆ ಚೆನ್ನಾಗಿ ಆಗ್ಬಿಡ್ತೀರಾ ಮತ್ತೆ, ಓಕೆನಾ? ಮತ್ತೆ ದಯವಿಟ್ಟು ಆ ಕಾಫಿ ಟೀ ಎಲ್ಲ ಏನಿತ್ತಲ್ಲ, ಚಪಾತಿ ಎಲ್ಲ ಬಿಟ್ಬಿಡಿ. ಎಣ್ಣೆ ಕಂಪ್ಲೀಟ್ ಚೇಂಜ್ ಮಾಡ್ಕೊಳ್ಳಿ. ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಏನು ತಿನ್ಬೇಡ್ರಿ. ನಟ್ಸ್ ತಗೊಳ್ಳಿ ಚೆನ್ನಾಗೆ. ಇವತ್ತೊಂದು ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಅಂತ ಒಂದು ಬರ್ಕೊಡ್ತೀನಿ. ಅದು ಮಾಡಿಸ್ಕೊಂಡ್ಬಿಟ್ಟು ನಿಮ್ ಬಾಡಿಗೆ ಆಪೋಸಿಟ್ ಆಗಿರೋ ತಗೊಂಡು ಇನ್ನೇ ಯಾವ್ದಾರ ಫುಡ್ ಇದ್ರೆ ಲಿಸ್ಟ್ ಅಲ್ಲಿ ಬರುತ್ತೆ, ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡಿ. ನಾವು ನಿಮ್ಮನ್ನ ಏನ್ ಗೊತ್ತಾ, ರನ್ನಿಂಗ್ ಮಾಡೋ ತರ ನೋಡ್ಬೇಕು. ರನ್ನಿಂಗ್ ಮಾಡ್ತಾರ ಆಯ್ತಾ, ಆ ಲೆವೆಲ್ ವರ್ಗು ರಿಕವರಿ ಆಗ್ಬೇಕು. ಅದಾಗುತ್ತೆ, ಖಂಡಿತ ಆಗುತ್ತೆ. ಆಗಲ್ಲ ಅಂತ ಏನು ಸಿಚುವೇಶನ್ ಇಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಆತರ ಆಡ್ತೀರಾ ಮಕ್ಳ ಜೊತೆಗೆ ನೀವು ಹೆಂಗ್ ಆಗ್ಬೇಕಂದ್ರೆ ಅವ್ರ ಜೊತೆ ಸೇರಿ ಆಟ ಆಡ್ಬೇಕು. ಅದಾಗುತ್ತೆ ನೆಕ್ಸ್ಟ್ 3 to 6 months ಒಳಗಡೆ ಖಂಡಿತವಾಗ್ಲೂ ಆಗುತ್ತೆ. ಇದಕ್ಕೆ ಈ ಬಾಡಿಲಿ ಅಷ್ಟು ಇನ್ಫ್ಲಮೇಷನ್ ಇತ್ತು, ಎಲ್ಲ ಕಡಿಮೆ ಆಗಿದೆ, ಸಂಧಿವಾತ ಕಡಿಮೆ ಆಗಿದೆ, ಫ್ಯಾಕ್ಟರ್ಸ್ ಎಲ್ಲ ಕಡಿಮೆ ಆಗಿದೆ, ಪೇನ್ ಕಡಿಮೆ ಆಗಿದೆ, ಸಿಂಪ್ಟಮ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ? ಆರಾಮಾಗೆ ರಾತ್ರಿ 7 ಗಂಟೆ ಒಳಗೆ ಊಟ ಮಾಡ್ಬಿಟ್ಟು ಒಂದು 9 ಗಂಟೆ ಒಳಗೆ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆವರೆಗೂ ಒಂದು 9 ರಿಂದ 10 hours ನಿದ್ದೆ ಮಾಡ್ಬೇಕು. 9 ರಿಂದ 10 hours ನಿದ್ದೆ ಮಾಡ್ಬೇಕು. ಅದೇ ತರನೇ ಮಾಡ್ತಾ ಹೋಗಿ, ಎವ್ರಿ ಡೇ ನೀವು ಮಾಡ್ತಾ ಹೋಗಿ ಮೇಡಮ್, ಇನ್ನೂ ಚೆನ್ನಾಗ್ತೀರಾ. ಇದ್ರದ್ದು ಇವಾಗ ಒಂದ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಿದೆ. ಅವಾಗ ನಾರ್ಮಲ್ ಅಂದ್ರೆ ಇವಾಗ ನಿಮ್ಮ ವಯಸ್ಸು ನಾರ್ಮಲ್ ಆಗಿರೋ ರನ್ನಿಂಗ್ ಮಾಡಿದ್ರೆ ಮಾಡ್ಬಿಡ್ತಾರ, ಆಟ ಆಡಿ ಅಂದ್ರೆ ಆಡ್ಬಿಡ್ತಾರೆ. ಸೊ ನಿಮ್ಗೆ ಅದ್ ಮಾಡಕ್ಕೆ ಇವಾಗ ಕಷ್ಟ ಆಗ್ತಾ ಇದೆ, ಓಕೆನಾ? ಆ ಲೆವೆಲ್ಗೆ ಹೋಗುತ್ತೆ. ಆ ತರ ಇರೋರೆ ಈ ಲೆವೆಲ್ಗೆ ಆಗಿದ್ರ ಅಂದ್ರೆ ಇನ್ನು ಆ ಲೆವೆಲ್ ಏನ್ ದೂರ ಅಲ್ಲ. ಅದೇ ಫಸ್ಟ್ ರಿಕವರಿ ಅದೇನೆ, ಅದಾಗುತ್ತೆ. ಸೊ ಆ ತರ ಮಾಡಿ. ಸೊ ಅಮ್ಮ ಇನ್ನೂ ಚೆನ್ನಾಗ್ತಾರೆ, ಸರಿನಾ? ನಿನ್ ಜೊತೆಗೆ ಆಟ ಆಡೋ ಲೆವೆಲ್ಗೆ ಆಗ್ತಾರೆ ಅವರು, ಓಕೆನಾ ಲಾಸ್ಯ? ಸರ್ ಅವರಿಗೆ ನಾನು ನೋಡಿ ಸರ್. ಹೌದೌದು, ಇಲ್ಲ ಇನ್ನೂ ಚೆನ್ನಾಗ್ತದೆ. ನಮಸ್ತೆ ಏನ್ ಬೇಡ, ಅಲ್ಲಿ ಮಕ್ಕಳು ದೇವರಿದ್ದಂಗೆ ಬೇಡ. ಅದು ಸರಿ ಆಯ್ತು ಬಿಡಿ, ಮಾತ್ರ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇದು ಬೆರಳು ನೋತಾ ಇದೆ ಸರ್. ಆಮೇಲೆ ಇದು ತುಂಬಾ ಹೊತ್ತು ಇನ್ನು ಇನ್ಫಾರ್ಮೇಶನ್ ಇನ್ನೊಂದೇನ್ ಗೊತ್ತಾ, ನಾನು ಯಾಕೆ ಜಾಸ್ತಿ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇಷ್ಟ ದಿನ ನೀವು ಬೆಡ್ ರಿಡನ್ ತರ ಇರುವಾಗ ನಿಮ್ ಮಸಲ್ಸ್ ಎಲ್ಲ ಅಟ್ರೋಪಿ ಆಗಿದೆ. ಮಸಲ್ಸ್ ಅಂದ್ರೆ ಡೈಲಿ ಮೂವ್ಮೆಂಟ್ ಬೇಕು, ಅಟ್ಲೀಸ್ಟ್ ವಾರದಲ್ಲಿ 4-5 ದಿನ ಅಂತ ಮೂವ್ಮೆಂಟ್ ಮಾಡ್ಬೇಕು, ಕೆಲಸ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕೆಲ್ಲ ಮಾಡ್ಬೇಕು. ಅದು ಮಾಡದೇ ಇರುವಾಗ ಎಲ್ಲ ಮಸಲ್ಸ್ ಎಲ್ಲ ಅಟ್ರೋಪಿ ಆಗ್ಬಿಡುತ್ತೆ. ಸೊ ಇವಾಗ ನೀವು ಮೂವ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿರೋ ಹೊಸದಾಗಿ ಆಫ್ಟರ್ 2 years. ಸೊ ಇವಾಗ ಮೂವ್ಮೆಂಟ್ ಮಾಡೋದಕ್ಕೆ ಅಟ್ಲೀಸ್ಟ್ 3 to 6 months ವರೆಗೂ ಮಸಲ್ ನಾರ್ಮಲ್ ರೈಸಿಂಗ್ ಬರಕ್ ಇದಾಗುತ್ತೆ. ಸೊ ಮೆಗ್ನೀಷಿಯಂ ಲೋಷನ್ ಮತ್ತೆ ಇದು ಮೆಗ್ನೀಷಿಯಂ ಪೌಡರ್ ಅದೆಲ್ಲ ಬರ್ಕೊಡ್ತೀನಿ, ಮೆಡಿಸಿನ್ ಬರ್ಕೊಡ್ತೀನಿ. ಅದು ಯೂಸ್ ಮಾಡ್ತಾ ಹೋಗಿ, ಇನ್ನೂ ಚೆನ್ನಾಗುತ್ತೆ ಸರ್. ನಾನು ಈಗ ಒಂದ್ 2 ತಿಂಗಳು ಬಿಟ್ಟು ಬರ್ಬೋದಾ? ತೊಂದರೆ ಇಲ್ಲ. ಕಿರೀಶ್ ಎಷ್ಟಾಯ್ತು ಸರ್? 7 ಆಗಿದೆ ಸರ್. ಅಷ್ಟು ಹಾಸ್ಕೊಳ್ಳೇಬೇಕು. ಅಷ್ಟು ಕಂಪ್ಲೀಟ್ ಕ್ಲೀನ್ ಆಗ್ಲಿ ಬಾಡಿ, ಕಂಪ್ಲೀಟ್ ಫ್ರೀ ರಾಡಿಕಲ್ಸ್ ಎಲ್ಲ ಈಚೆ ಬರಬೇಕು, ಕಂಪ್ಲೀಟ್ ಡಿಟಾಕ್ಸಿಫಿಕೇಶನ್ ಆಗ್ಲಿ. ಯಾವಾಗ ಬಂದ್ ಆಕ್ಸಿನ್ 2 ತಿಂಗಳೊಳಗೆ ಕಂಪ್ಲೀಟ್ ಮುಗಿಸ್ಕೊಡ್ರಿ. 2 ತಿಂಗಳ ಮುಗಿಸ್ಕೊಡ್ರಿ. ಅಷ್ಟರೊಳಗಡೆ ನೆಕ್ಸ್ಟ್ ಮಂತ್ ಬರೋ ಹೊತ್ತಿಗೆ, ನೆಕ್ಸ್ಟ್ ವಿಸಿಟ್ ಬರೋ ಹೊತ್ತಿಗೆ ಆಲ್ಮೋಸ್ಟ್ ನನಗೆ ಅನ್ಸಿದ ಪ್ರಕಾರ ಒಂದು 90 ವರ್ಗು ರೆಡಿ ಆಗ್ಬೋದು, ಓಕೆನಾ? 90%. ಆಮೇಲೆ ಹಂಗೆ ಮಾತ್ರೆಗಳು ಕಂಟಿನ್ಯೂ ಇಟ್ಬಿಟ್ಟು ಆಮೇಲೆ ಎಲ್ಲ ನಿಲ್ಲಿಸ್ಬಿಡ್ತೀನಿ. ಎಲ್ಲ ಮಾತ್ರೆಗಳು ಲೈಫ್ ಟೈಮ್ ತಗೊಳೋದು ಅವಶ್ಯಕತೆ ಇಲ್ಲ. ನಿಮ್ ಬಾಡಿನಲ್ಲಿ ಈ ಫುಡ್ ಟೆಸ್ಟ್ ಮಾಡ್ಕೊಂಡು ಆ ಫುಡ್ ನ ಅವಾಯ್ಡ್ ಮಾಡ್ಕೊಂಡ್ರೆ ಕರುಳಲ್ಲಿ ಇನ್ಫ್ಲಮೇಷನ್ ಉತ್ಪತ್ತಿ ಆಗಲ್ಲ, ಗಟ್ ಜಾಯಿಂಟ್ ಆಕ್ಸೆಸ್ ಹಾಳಾಗಲ್ಲ. ಅವಾಗ ಯಾವ ಮಾತ್ರ ಅವಶ್ಯಕತೆ. ಇನ್ಫ್ಲಮೇಷನ್ ಉತ್ಪತ್ತಿ ಆಗಿಲ್ಲ ಅಂದ್ರೆ ಪೇನು ಬರಲ್ಲ, ಪೇನ್ ಬಂದಿಲ್ಲ ಮಾತ್ರನೇ ಅವಶ್ಯಕತೆ. ಸರ್ ಈಗ 3 months ಆಯ್ತು, ಹಣ್ಣು ಮುಟ್ಟಿಲ್ಲ. ಬೇಡ ತಿನ್ಬೇಡಿ. ಇನ್ನು ಫುಡ್ ಅಲ್ಲಿ ನಿಮ್ಗೆ ಇನ್ನೂ ಪರ್ಟಿಕ್ಯುಲರ್ ಆಗಿ ನಿಮ್ ಬಾಡಿಗೆ ತಕ್ಕನಾಗಿರ್ತಕ್ಕಂಥದ್ದು ನಾನು ಒಂದು ಟೆಸ್ಟ್ ಬರ್ಕೊಡ್ತೀನಿ. ಅದು ಮಾಡಿಸ್ಬಿಟ್ಟು ಆ ಫುಡ್ ಇಂಟದನ್ನ ಟೆಸ್ಟ್ ಮಾಡಿಸ್ಬಿಟ್ಟು ಅದ್ರಲ್ಲಿ ಅವಾಯ್ಡ್ ಮಾಡ್ಬೇಕು. ನಿಮ್ ಪರ್ಟಿಕ್ಯುಲರ್ ಬಾಡಿಗೆ ಯಾವ್ದು ಅವಾಯ್ಡ್ ಮಾಡ್ಬೇಕಂತ ಬರುತ್ತೆ, ಅದು ಅವಾಯ್ಡ್ ಮಾಡ್ಕೊಂಡ್ಬಿಡಿ. ಅದು ಅವಾಯ್ಡ್ ಮಾಡ್ಕೊಂಡ್ರೆ ಇನ್ಫ್ಲಮೇಷನ್ ಉತ್ಪತ್ತಿ ಆಗಲ್ಲ. ಓಕೆನಾ? ಖಂಡಿತ. ಇಟ್ ಈಸ್ ಮೈ ಪ್ಲೆಜರ್.
ನಾ ಇವತ್ತೊಂದು ಹಾಕ್ಸ್ಕೊಂತೀನಿ ಎರಡು ಇನ್ನ 3 ಹಾಕ್ಸ್ಕೊಳ್ಳಿ. ಇವತ್ತು 8ನೇದ 7ನೇದು ಇವತ್ತು ಇವತ್ತು 7 ಐತೆ ಸರ್ 7ನೇದ ಇನ್ನು 8, 9, 10 ಐತಲ್ಲ. ಕ್ಲೀನ್ ಮಾಡ್ಕೊಡ್ತೀನಿ ಖಂಡಿತ ಖಂಡಿತ. ಅಯ್ಯೋ ಬೇಡ 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 please. ಇಲ್ಲ ಇಲ್ಲ ಅಮ್ಮ ಬೇಡ 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 please, ಬೇಡ. ನಮ್ಗೆ ಏನ್ ಗೊತ್ತಾ, ರೋಜಿಗಳೇ ದೇವ್ರಿದ್ದಂಗೆ. ನಿಮ್ಗೆ ಸೇವೆ ಮಾಡ್ತಕ್ಕಂತ ಅವಕಾಶ ನಮಗ್ ಕೊಟ್ಟಿರ್ತೀರಲ್ಲ, ನಾವು ಅದಕ್ಕೆ ನೀವು ಅದೃಷ್ಟವಂತರು, ಪುಣ್ಯವಂತರು. ಇಲ್ಲ ಸರ್, ನಾವು ಅದೃಷ್ಟವಂತರು. ನೀವು ಆ ತರ ಈ ಲೆವೆಲ್ಗೆ ಆಗಿದ್ದೀರಲ್ಲ, ನೀವು ಡಾಕ್ಟರ್ ಅಲ್ಲ, ವಿಜ್ಞಾನಿ ತರನೇ ಬಂದಿದ್ದೀರಾ ನಮ್ಗೆ. ಆ ತರ ಹಂಗಾಗಿ ಏನು ಅಳಿಕಿಟ್ಕೊಬೇಡ್ರಿ, ಇನ್ನೂ ಚೆನ್ನಾಗ್ ಆಗ್ತೀರಾ, ಸರಿನಾ?